ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಒಂದು ಒಳ್ಳೆಯ ಆತ್ಮ ಸಣ್ಣ ತಪ್ಪಿನಿಂದಾಗಿ ನರಕಕ್ಕೆ ಹೋದಾಗ ಅದರ ಜೊತೆ ಯಾವ ಶಿಕ್ಷೆ ನಡೆಯುತ್ತೆ. ಓಕೆ, ನಾವು ಸೋಲ್ ಜೊತೆ ಕಾಂಟ್ಯಾಕ್ಟ್ ಆಗಿ ನೀನು ಯಾವ ಲೋಕದಲ್ಲಿದೆಯಾ ಅಂತ ಕೇಳಿದಾಗ ಆ ಸೋಲ್ ಹೇಳ್ಕೊಳ್ಳೋದು ನಾನು ಒಂದೇ ಲೋಕದಲ್ಲಿದ್ದೀನಿ ಅಂತ ಹೇಳಿಬಿಟ್ರೆ ಇಲ್ಲಿ ಕೆಳಗಡೆ ಇರೋರಿಗೆ ಟೆನ್ಷನ್ ಆಗಿಬಿಡುತ್ತೆ. ಓ ಮೇಡಮ್, ಹಾಗಂದರೆ ಒಂದೇ ಲೋಕ ಕೆಟ್ಟದ್ದಿದೆ, ಅವರಂತೂ ಒಳ್ಳೆಯದನ್ನೇ ಕೆಲಸ ಮಾಡಿದ್ರು ಒಂದೇ ಲೋಕದಲ್ಲಿದ್ದಾರೆ ಅಂದರೆ ಅವ್ರಿಗೆ ಶಿಕ್ಷೆ ಆಗುತ್ತೆ, ಅವ್ರು ಹೆಂಗಿರ್ತಾರೋ ಹೆಂಗಿಲ್ವೋ ಅಂತ ಚಿಂತೆ ಅಲ್ವಾ. ಇವತ್ತು ಅವ್ರಿಗೆ ನಾನು ಈ ವಿಡಿಯೋದಲ್ಲಿ ವಿವರವಾಗಿ ಹೇಳಬೇಕು ಅಂತ ನಾನು ಮಾಡ್ತಾ ಇರೋದು. ನಿಮ್ಮನ್ನು ಬಿಟ್ಟು ಹೋಗಿರೋರು ಒಳ್ಳೆಯವರಿದ್ದರು, ಆದರೂ ಅವರು 3ರಿಂದ ಕೆಳಗಡೆ ಲೋಕದಲ್ಲಿ ಯಾವುದೋ ಒಂದು ಲೋಕದಲ್ಲಿದ್ದಾರೆ, 1, 2, 3 ಅಂದ್ಕೊಳ್ಳಿ. ಓಕೆ, ನೀವು ಚಿಂತೆ ಮಾಡಬೇಕಾಗಿಲ್ಲ ಅವ್ರ ಬಗ್ಗೆ. ಓಕೆ, ಒಂದು ದುಷ್ಟ ಆತ್ಮ ಇತ್ತು, ಯಾವಾಗಲೂ ಕೆಟ್ಟದ್ದನ್ನೇ ಮಾಡಿದೆ, ಅದು ಅಂತೂ ಗ್ಯಾರಂಟಿ ಹೋಗಲೇಬೇಕು ಆ ಲೋಕಕ್ಕೆ. ಇವಾಗ ಒಳ್ಳೆಯವರು ಆ ಲೋಕಕ್ಕೆ ಹೋಗಿದ್ದಾರೆ ಅಂದರೆ ಟೆನ್ಷನ್ ಆಗಲ್ವಾ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಲ್ಲಿ ಒಂದು ಒಳ್ಳೆಯ ಆತ್ಮ ನರಕಕ್ಕೆ ಹೋದಾಗ ಅದಕ್ಕೆ ಎಲ್ಲ ರೀತಿಯ ಫೆಸಿಲಿಟೀಸ್ ಅಲ್ಲಿ ಇರುತ್ತೆ. ಎಲ್ಲ ರೀತಿಯ ಫೆಸಿಲಿಟೀಸ್ ಅಂದರೆ ಏನು? ದುಷ್ಟ ಆತ್ಮಗಳಿಂದ ಒಂದು ಸಪ್ರೇಟ್ ಆಗಿರೋ ಜಾಗದಲ್ಲಿ ಅದನ್ನು ಇಟ್ಟಿರ್ತಾರೆ. ಓಕೆ, ದುಷ್ಟ ಆತ್ಮಗಳು ಅವ್ರನ್ನ ನೋಡದೇ ಇರೋ ಥರ ಅಂತೂ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಅವರು ಇರ್ತಾರೆ. ಆದರೆ ಒಂದಿಷ್ಟು ದಿನ ಅನುಭವಿಸ್ಬೇಕು ಅಂತಲೇ ಆ ಲೋಕಕ್ಕೆ ಕಳಿಸ್ತಾರೆ. ಅವ್ರು ಏನು ಒಂದು ಸಣ್ಣ ತಪ್ಪು ಮಾಡಿದಾರಲ್ವ, ಆ ಶಿಕ್ಷೆ ಆಗೋವರೆಗೂ ಆ ಲೋಕದಲ್ಲಿ ಅವರು ಇರಬೇಕು. ಇನ್ನೊಂದು ವಿಷಯ ಏನಂದರೆ, 7ನೇ ಲೋಕದಲ್ಲಿರೋ ದೇವದೂತರು ಆಗಾಗ ಬಂದು ಅವ್ರನ್ನ ಭೇಟಿಯಾಗಿ ಹೋಗ್ತಾ ಇರ್ತಾರೆ. ಅವ್ರು ಹೇಗೆ ಬರ್ತಾರೆ ಅವ್ರ ಹತ್ರ ಭೇಟಿಯಾಗೋದಕ್ಕೆ? ಒಂದು ಉಡುಗೆ ಇರುತ್ತೆ. ಉಡುಗೆ ಅಂದರೆ ಆ ಒಂದು ಉಡುಗೆ ಹಾಕೊಂಡ್ಬಿಟ್ರೆ ಯಾರಿಗೂ ಕಾಣಿಸಲ್ಲ ಅವರು. ಆ ಒಂದು ದುಷ್ಟ ಆತ್ಮಗಳಿಗೆ, ಅಲ್ಲಿ ಕೆಟ್ಟ ಪ್ರಪಂಚ, ದುಷ್ಟ ಆತ್ಮಗಳಿರೋ 3ರಿಂದ ಕೆಳಗಡೆ ಲೋಕ ಅಲ್ವಾ, ಅಲ್ಲಿ ಹೋಗ್ಬೇಕಂದ್ರೆ ದೇವದೂತರು ಫುಲ್ಲು ಸುರಕ್ಷಿತವಾಗಿ ಯಾರಿಗೂ ಕಾಣದೇ ಇರೋ ಥರ ಕವರ್ ಮಾಡಿಕೊಂಡು ಕೆಳಗಡೆ ಲೋಕಕ್ಕೆ ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ ಅವ್ರ ಕೆಳಗಡೆ? ಒಂದು ಒಳ್ಳೆಯ ಆತ್ಮ ಇರುತ್ತೆ ಅಲ್ಲಿ. ಅದೇ ನಿಮ್ಮನ್ನು ಬಿಟ್ಟು ಹೋಗಿರೋ ಅವರು ಒಳ್ಳೆಯವರಿದ್ರು ಮೇಡಮ್, ಅವರು ಯಾಕೆ ಆ ಲೋಕಕ್ಕೆ ಹೋಗಿದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ, ಆ ಒಂದು ಆತ್ಮ ಇರುತ್ತೆ ಅಲ್ಲಿ. ಆ ಒಂದು ಆತ್ಮವನ್ನು ಭೇಟಿ ಮಾಡೋದಕ್ಕೆ ದೇವದೂತರು ಹೋಗ್ತಾರೆ. ಹೋಗ್ಬಿಟ್ಟು ಅವರ ಜೊತೆ ಮಾತಾಡ್ತಾರೆ. ಇವಾಗ ಹುಷಾರು ತಪ್ಪಿರೋ ಒಂದು ವ್ಯಕ್ತಿಯ ಜೊತೆ ಒಂದು ಒಳ್ಳೆಯ ಡಾಕ್ಟ್ರ್ ಬಂದು ಯಾವ ರೀತಿ ವಿಚಾರಿಸ್ತಾರೆ, ಇವಾಗ ನೀನು ಹಿಂಗಿದೆಯಾ, ಸರಿ ಏನಾಗ್ತಾ ಇದೆ, ಸರಿ ಇಷ್ಟು ದಿನ ಆದಮೇಲೆ ನೀನು ಹುಷಾರಾಗ್ತೀಯಾ, ಈ ಥರ ಎಲ್ಲ ವಿಚಾರಿಸಲ್ವ. ಹಾಗೇ ಈ ದೇವದೂತರು ಕೂಡ ಹೋಗ್ಬಿಟ್ಟು ನೀನು ಯಾಕೆ ಇಲ್ಲಿ ಬಂದೆ, ನೀನೇನು ತಪ್ಪು ಮಾಡಿದ್ದೆ, ಅದನ್ನೆಲ್ಲ ವಿಚಾರಿಸ್ತಾರೆ. ಶರೀರದಿಂದ ಹೊರಗಡೆ ಬಂದ ಮೇಲೆ ಆ ಲೋಕಕ್ಕೆ ಹೋದಾಗ ನಾನು ಯಾವ ತಪ್ಪಿನಿಂದ ಬಂದಿದ್ದೀನಿ ಅಂತ ಆ ಆತ್ಮಗೆ ಗೊತ್ತಿರುತ್ತೆ. ಅದು ವಿವರವಾಗಿ ಆ ದೇವದೂತರಿಗೆ ಹೇಳ್ಕೊಳ್ಳುತ್ತೆ. ಆಮೇಲೆ ದೇವದೂತರು ಅದನ್ನು ಕೇಳ್ತಾರೆ, ಸರಿ ನಿನ್ನ ಶಿಕ್ಷೆ ಮುಗಿದ ಮೇಲೆ ನಿನ್ನನ್ನು ನಾವು ಕರ್ಕೊಂಡು ಹೋಗ್ತೀವಿ. ಇವಾಗ ಅದು ಎಷ್ಟು ದಿನ ಅಲ್ಲಿರಬೇಕು, ಆ ಶಿಕ್ಷೆನ ಅನುಭವಿಸ್ಬೇಕು. ಶಿಕ್ಷೆ ಅನುಭವಿಸಿದ್ಮೇಲೆ ದೇವದೂತರು ಯಾರಿಗೂ ಕಾಣದೇ ಇರೋ ಥರ ಬಂದು ಅವ್ರನ್ನ ಮೇಲೆ ಕರ್ಕೊಂಡು ಹೋಗ್ತಾರೆ. ಓಕೆ, ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮನ್ನು ಬಿಟ್ಟು ಹೋಗಿರೋರು ಅವ್ರು ಒಳ್ಳೆಯವರ, ನರಕಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಆ ನರಕದಲ್ಲೂ ಕೂಡ ಅವ್ರಿಗೆ ಒಂದು ಒಳ್ಳೆಯ ದೇವದೂತರು ಬಂದು ಅವ್ರನ್ನ ರಕ್ಷಣೆ ಮಾಡ್ತಾರೆ. ದುಷ್ಟ ಆತ್ಮಗಳಿಂದ ಸೆಪ್ರೇಟ್ ಆಗಿರೋ ಜಾಗದಲ್ಲಿ ಅವ್ರನ್ನ ಇಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಅಲ್ಲಿ ಇರಲ್ಲ ಅವ್ರಿಗೆ. ಓಕೆ, ಅದೆಲ್ಲ ಕೇಳಿಸ್ತಾ ಇರುತ್ತೆ ಆ ಒಂದು ಒಳ್ಳೆಯ ಆತ್ಮಕ್ಕೆ. ಏನು ಕೇಳಿಸ್ತಾ ಇರುತ್ತೆ? ಕಿರ್ಚಾಡೋದು. ಯಾರು ಕಿರ್ಚಾಡ್ತಾ ಇರ್ತಾರೆ? ದುಷ್ಟ ಆತ್ಮಗಳು. ಯಾಕೆ ಕಿರ್ಚಾಡ್ತಾ ಇರ್ತಾರೆ? ಅದು ಅವರಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಅಂದರೆ ಆ ರೀತಿಯ ಒಂದು ಶಿಕ್ಷೆ ಆಗ್ತಾ ಇರುತ್ತೆ. ಸಾಕಪ್ಪ ಸಾಕು, ಇದರಿಂದ ಹೊರಗಡೆ ಬರಬೇಕು ನಾನು ಅಂತ ಕಿರ್ಚಾಡ್ತಾ ಇರ್ತವೆ ದುಷ್ಟಾತ್ಮಗಳು. ಅದೆಲ್ಲ ಕೇಳಿಸ್ಕೊಂಡು ಇವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಒಂದು ಒಳ್ಳೆ ಆತ್ಮಕ್ಕೆ. ಅಯ್ಯೋ, ಇವ್ರ ಕೂಗು ನನಗೆ ಕೇಳೋಕ್ಕಾಗ್ತಾಯಿಲ್ಲ, ಇವ್ರ ಸಂಕಟ ನನಗೆ ನೋಡೋಕ್ಕಾಗ್ತಾಯಿಲ್ಲ ಅಂತ ಒಳ್ಳೆ ಆತ್ಮಗಳು ಅಳ್ತಾವೆ ಕೂಡ ಅಲ್ಲಿ. ಆ ಅಳೋದು ಕೂಡ ಮೇಲಿರೋ ಲೋಕಕ್ಕೆ ಕೇಳಿಸುತ್ತೆ, ದೇವದೂತರಿಗೆ ಕೇಳಿಸುತ್ತೆ. ಆ ದೇವದೂತರು ತಕ್ಷಣ ಬಂದುಬಿಡ್ತಾರೆ.
ಈಗ ಒಳ್ಳೆ ಆತ್ಮ ಅಳ್ತಾ ಇದೆ, ಯಾಕೆ ಅಳ್ತಾ ಇದೆ ವಿಚಾರ ಮಾಡಬೇಕು ಅಂತ ಬಂದುಬಿಡ್ತಾರೆ ಅವರು. ಓಕೆ, ಆ ಒಂದು ಕವರ್ ಮಾಡ್ಕೊಂಡು ರಕ್ಷಣೆ ಮಾಡೋ ಒಂದು ಯಾರಿಗೂ ಕಾಣದೇ ಇರೋ ಥರ ಉಡುಪನ್ನು ಧರಿಸ್ಕೊಂಡು ಕೆಳಗಡೆ ಬಂದು ಅವ್ರನ್ನ ಮತ್ತೆ ವಿಚಾರಿಸ್ತಾರೆ. ಇಲ್ಲ ಅವರು ಅಳು ನನಗೆ ಕೇಳೋಕ್ಕಾಗ್ತಾ ಇಲ್ಲ ಅಂತ ಈ ಒಂದು ಒಳ್ಳೆಯ ಆತ್ಮ ಹೇಳಿದಾಗ ಅವ್ರೇನು ಹೇಳ್ತಾರೆ, ಅವರು ಶಿಕ್ಷೆ ಮಾಡಿದ್ದಾರೆ, ಅದನ್ನು ಅನುಭವಿಸ್ಬೇಕು, ಅವ್ರ ಕಡೆ ನಿನ್ಗೆ ಲಕ್ಷ್ಯ ಕೊಡಬೇಡ, ಬರೀ ನಿನ್ನ ಕಡೆ ಮಾತ್ರ ನೀನು ಲಕ್ಷ್ಯ ಕೊಡು. ನೀನು ಅಂದರೆ ನೀನು ಇವಾಗ ಬಿಟ್ಟಿದೀಯಾ, ಪೂರ್ತಿಯಾಗಿ ಇದು ಮನಸ್ಸಿಂದ ಹೇಳ್ಕೋಬೇಕು, ಸರಿ ನಾನು ಇನ್ನು ಮುಂದೆ ಯಾವ ತಪ್ಪು ಮಾಡಲ್ಲ, ಸರಿ ನನ್ನಿಂದ ಇಲ್ಲಿಂದ ಕರ್ಕೊಂಡು ಹೋಗಿಬಿಡಿ ಅಂತ ಹೇಳಿದಾಗ ಅವ್ರಿಗೂ ಗೊತ್ತಾಗುತ್ತೆ, ದೇವದೂತರಿಗೂ, ಸರಿ ನಿನ್ನ ಶಿಕ್ಷೆ ಮುಗೀತು, ನೀನು ಮುಂದೆ ಯಾವ ತಪ್ಪು ಮಾಡಲ್ಲ ಅಂತ ಹೇಳಿಬಿಟ್ಟು ಯಾರಿಗೂ ಕಾಣದೇ ಇರೋ ಥರನೇ ಅದನ್ನು ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ ಒಳ್ಳೆಯ ಆತ್ಮವನ್ನು. ಅದಕ್ಕೋಸ್ಕರ ನೀವು ಯಾರೂ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮನ್ನು ಬಿಟ್ಟು ಹೋಗಿರೋ ಆತ್ಮ ಕೆಳಗಡೆ ಲೋಕದಲ್ಲಿದೆ ಅಂದರೆ ನೀವು ಚಿಂತೆ ಮಾಡಬೇಕಾಗಿಲ್ಲ. ಅವರಿಗೆ ಎಲ್ಲ ರೀತಿಯ ಫೆಸಿಲಿಟೀಸ್ ಅಲ್ಲಿ ಇರುತ್ತೆ. ಓಕೆ, ಅವರಿಗೆ ಯಾವ ರೀತಿ ಬರೀ ಸೆರೆಮನೆ ವಾಸ ಮಾಡಬೇಕು. ಇವಾಗ ಏನು ತಪ್ಪು ಮಾಡದೇನೂ ಜೈಲಿಗೆ ಹೋಗ್ತಾರೆ, ಇಷ್ಟು ದಿನ ಅವ್ರಿಗೆ ಶಿಕ್ಷೆ ಅಂತ ಆಗಿಬಿಡುತ್ತೆ. ಅಷ್ಟು ದಿನ ಅವ್ರು ಇರಬೇಕು, ಅಲ್ಲಿ ಇದ್ದು ಹೊರಗಡೆ ಬರಬೇಕು. ಹಾಗೆ ಅಂತ ಅವ್ರಿಗೆ ಶಿಕ್ಷೆ ಫುಲ್ಲು ಅಲ್ಲಿ ಕೆಟ್ಟದಾಗಿರೋ ಶಿಕ್ಷೆ ಸಿಗುತ್ತಾ, ಅವ್ರು ಹೆಂಗಿರ್ತಾರೋ ಹೆಂಗಿಲ್ವೋ ಆ ರೀತಿ ಏನೂ ವಿಚಾರ ಬೇಡ, ಚಿಂತೆ ಮಾಡಬೇಡಿ. ಒಂದು ಒಳ್ಳೆಯ ಆತ್ಮ ನರಕಕ್ಕೆ ಹೋಗಿದೆ ಅಂದರೆ ಎಲ್ಲನೂ ಅನುಭವಿಸುತ್ತಾ ಇಲ್ಲ, ಎಲ್ಲನೂ ಅನುಭವಿಸಲ್ಲ. ಅಷ್ಟು ದಿನ ಅಂತ ಅದು ಅಲ್ಲಿ ಇರಬೇಕಾಗುತ್ತೆ. ಓಕೆ, ಅದ್ರದ್ದು ಮುಗಿತಾ ಅವರ ಅವಧಿ ಮುಗಿತಾ ಇರೋದು, ಅದನ್ನು ದೇವದೂತರು ತಗೊಂಡು ಹೋಗ್ತಾರೆ. ನಾವೇನು ಅವ್ರ ಬಗ್ಗೆ ಚಿಂತೆ ಮಾಡೋದು, ನಮಗಿಂತ ಚಿಂತೆ ಮಾಡೋರು ಯಾರು? ದೇವದೂತರು. ಮೇಲಿರೋ ದೇವದೂತರು ಕೆಳಗಡೆ ಒಂದು ಒಳ್ಳೆ ಆತ್ಮ ನರಕದಲ್ಲಿದೆ ಅಂದರೆ ಆಗಾಗ ಅದ್ರ ಹತ್ರ ಹೋಗಿ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಒಂದು ಸ್ವಲ್ಪನೂ ಕೆಟ್ಟ ಫೀಲ್ ಮಾಡಿಕೊಂಡ್ರೆ ಅದರ ಭಾವನೆಗಳು ತರಂಗಗಳ ಮೂಲಕ ಹೋಗಿ ದೇವದೂತರಿಗೆ ತಲುಪುತ್ತೆ. ಆ ದೇವದೂತರು ತಕ್ಷಣ ಅವ್ರ ಹತ್ರ ಹೋಗ್ತಾರೆ. ಓಕೆ, ನೀವು ಚಿಂತೆ ಮಾಡೋದೇ ಬೇಕಾಗಿಲ್ಲ. ನಿಮ್ಗಿಂತ ಚೆನ್ನಾಗಿ ನೋಡ್ಕೋತಾರೆ ದೇವದೂತರು ಅವ್ರನ್ನ. ಅವರು ಇಷ್ಟು ದಿನ ಅನುಭವಿಸಾದ್ಮೇಲೆ ಅವ್ರನ್ನ ಮೇಲೆ ಕರ್ಕೊಂಡು ಕೂಡ ಹೋಗ್ತಾರೆ. ಇವಾಗ ಒಂದು ಮಾತು, ತಪ್ಪು ಯಾಕೆ ನಡೆದು ಹೋಗುತ್ತೆ? ಒಂದು ಒಳ್ಳೆಯ ಆತ್ಮ ತಪ್ಪು ಯಾಕೆ ಮಾಡುತ್ತೆ? ಯಾವ ತಪ್ಪಿಂದ ಅದು ಮೇಲೆ ನರಕಕ್ಕೆ ಹೋಗಬೇಕಾಗುತ್ತೆ ಅಂತ ಅದು ಕೂಡ ಕೇಳಿ. ಇವಾಗ ನನ್ನ ಕಣ್ಣು ಮುಂದೆ ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನನ್ನ ಕಣ್ಣು ಮುಂದೆ ಒಂದು ಕೆಟ್ಟದ್ದು ನಡೀತಾ ಇದೆ ಅಂದರೆ ಒಂದು ಉದಾಹರಣೆಗೆ ಇಲ್ಲಿ ನಮ್ಮ ಡೆಲ್ಲಿನಲ್ಲೂ ಕೂಡ ಒಂದು ಹುಡುಗ ಚಾಕುವಿಂದ ಇರಿದು ಹೊಡೆದು ಸಾಯಿಸ್ತಾ ಇದ್ದಾನೆ. ಅದನ್ನು ನೋಡ್ತಾ ಹೋಗ್ತಾ ಇದ್ದಾರೆ, ಯಾರೂ ಅದನ್ನು ಬಿಡಿಸ್ತಾ ಇಲ್ಲ. ನೋಡಿ, ಯಾರು ನೋಡ್ತಾ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಅವ್ರಿಗೆ ಕರ್ಮ ಒಂದು ಬೆಳೀತು, ಪಾಪದ ಕರ್ಮ ಒಂದು ಬೆಳೀತು. ಇವಾಗ ಅವರು ನರಕಕ್ಕೆ ಹೋಗಲೇಬೇಕು. ನನ್ನ ಕಣ್ಣು ಮುಂದೆ ಒಂದು ಕೆಟ್ಟದ್ದು ನಡೀತಾ ಇದೆ ಅಂದರೆ ನಾನು ಅದನ್ನು ತಡಿಬೇಕು. ಅಯ್ಯೋ, ನಾನು ಹೋದರೆ ನನಗೆ ಚಾಕುವಿಂದ ಇರೀತಾರೆ, ಇನ್ನು ಒಬ್ಬರೇ ಯಾಕೆ ಹೋಗ್ತೀರ? ಒಂದು 4 ಜನ ಕೂಡ್ಕೊಂಡು ಹೋಗ್ಬಿಡಿ, 4 ಜನನ ಕೂಡಿಸ್ಬಿಟ್ಟು ಹೋಗಿ ತಡೀರಿ. ಓಕೆ, ಒಂದೊಂದು ಮನೆಯಲ್ಲಿ ಸೊಸೆಯಂದಿರು ಅತ್ತೆಯಂದ್ರ ಹೊಡಿತಾ ಇದ್ದಾರೆ, ಪಾಪ ವಯಸ್ಸಾಗಿರೋ ಅತ್ತೆ ಮಾವಂದ್ರನ್ನ ಹೊಡಿತಾ ಇದ್ದಾರೆ, ನಮಗೆ ಗೊತ್ತೇ ಇಲ್ಲ. ಓಕೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ ಜೊತೆನಾದರೂ ಒಂದು ಕೆಟ್ಟದ್ದು ನಡೀತಾ ಇದೆ ಅಂದರೆ ಅದನ್ನು ತಡಿಬೇಕು. ಅದನ್ನು ನೀವು ತಡಿಲಿಲ್ಲ ಅಂದರೆ ನಿಮಗೆ ಪಾಪ, ಗ್ಯಾರಂಟಿ ಪಾಪ ಬರುತ್ತೆ, ನೀವು ನರಕಕ್ಕೆ ಹೋಗಬೇಕಾಗತ್ತೆ. ಓಕೆ, ಯಾವ ಮನೆಯಲ್ಲಿ ಏನು ಕಷ್ಟ ನಡೀತಾ ಇದೆ ನೋಡಿ. ಆಮೇಲೆ ಅನ್ನ ವೇಸ್ಟ್ ಮಾಡಿದ್ರೆ ಪಾಪ ಬರುತ್ತೆ, ನೀರು ವೇಸ್ಟ್ ಮಾಡಿದ್ರೆ ಪಾಪ ಬರುತ್ತೆ. ನಾನು ಹೇಳ್ತಾ ಇರೋದು ಗಮನ ಕೊಟ್ಟು ಕೇಳಿ. ಓಕೆ, ಹಕ್ಕಿಗಳಿಗೆ ಪಕ್ಷಿಗಳಿಗೆ ಅನ್ನ ಹಾಕಿ, ಯಾರಿಗೆ ಊಟ ಸಿಗಲ್ವೋ ಅವ್ರಿಗೆ ಊಟಕ್ಕೆ ಕೊಡಿ. ನಿಮ್ಮ ಶಿಂಕಲ್ಲಿ ವೇಸ್ಟ್ ಮಾಡಬೇಡಿ, ಅನ್ನ ವೇಸ್ಟ್ ಮಾಡಬಾರ್ದು. ಓಕೆ, ಇವತ್ತು ಅನ್ನ ಇಲ್ಲದೇ ಎಷ್ಟೊಂದು ಜನ ಸಾವಾಗುತ್ತೆ. ಅನ್ನ ವೇಸ್ಟ್ ಮಾಡೋದು ಮಹಾಪಾಪ. ನಮಗೆ ಗೊತ್ತಿಲ್ಲದೆ ಇರೋನೇ ಎಷ್ಟೊಂದು ತಪ್ಪು ನಡೆದು ಹೋಗುತ್ತೆ. ಓಕೆ, ಗಮನ ಕೊಟ್ಟು ನಮ್ಮಿಂದ ಏನೂ ತಪ್ಪು ಆಗದೇ ಇರೋ ಥರ ನೀವು ನೋಡ್ಕೋಬೇಕು. ನಿಮ್ಮಿಂದ ಯಾವುದೇ ತಪ್ಪು ನಡೀಬಾರ್ದು. ಅಲ್ಲಿ ನೀವು ಶಿಕ್ಷೆ ಅನುಭವಿಸೋಕ್ಕೆ ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತಿನಿಂದ ಆದರೂ ನೀವು ಯಾವ ತಪ್ಪು ನಡೀದೇ ಇರೋ ಥರ ಕೆಲಸ ಮಾಡ್ತಾ ಹೋಗಿ. ಓಕೆ, ನಿಮ್ಮ ಅಕ್ಕಪಕ್ಕ ಏನಾದರೂ ಅನ್ಯಾಯ ನಡೀತಾ ಇದ್ದರೆ ಅದನ್ನು ತಡಿಬೇಕು. ನಿಮ್ಮ ಕಡೆ ಆಗಲಿಲ್ಲ ಅಂದ್ರೆ ಹೋಗಿ ಕಂಪ್ಲೇಂಟ್ ಮಾಡಿ.
ಈ ರೀತಿ ಇವ್ರ ಮನೆಯಲ್ಲಿ ಈ ರೀತಿ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ, ಇವ್ರನ್ನ ಹೋಗಿ ಗಮನಿಸಿ ವಿಚಾರಿಸಿ ಅಂತ ಮಾಡಿ ಇವತ್ತಿಂದ ನೀವು ಈ ಕೆಲಸ ಮಾಡಲೇಬೇಕು. ಓಕೆ. ಒಬ್ಬೊಬ್ಬರು ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ದೇವ್ರ ಪೂಜೆ ಏನೋ ಪುನಸ್ಕಾರ ಏನೋ ಅವರು ಶುದ್ಧತೆ ಮಡಿ ಏನೋ ಎಲ್ಲ ಮಾಡ್ತಾರೆ. ಆದರೆ ಅವರು ಮನಸ್ಸು ಸ್ವಚ್ಛ ಇರಲ್ಲ. ದೇವ್ರಿಗೆ ಅವರು ನೀವು ಏನೇ ಮಾಡಿ ನಿಮಗೆ ಪುಣ್ಯ ಬರಲ್ಲ. ಮನಸ್ಸು ಮೊದಲು ಸ್ವಚ್ಛ ಇರಬೇಕು ನಿಮ್ಮದು. ಓಕೆ. ಮಡಿಯಿಂದ ಎಲ್ಲ ದೇವ್ರನ್ನ 4 ಗಂಟೆಗೆ ಎದ್ದು ನಾನು ಪೂಜೆ ಮಾಡಿದೆ, ನನ್ನ ಪಾಪ ಎಲ್ಲ ಪರಿಹಾರ ಆಯಿತು ಅಂದ್ಕೋಬೇಡಿ. ನಿಮ್ಮ ಒಂದೊಂದು ಕೆಲಸದ ಮೇಲೆ, ಒಂದೊಂದು ಕರ್ಮದ ಮೇಲೆ ದೇವರ ಒಂದು ಕ್ಯಾಮ್ರಾ ಇದೆ. ಓಕೆ. ಆ ಕ್ಯಾಮ್ರಾದಲ್ಲಿ ನೀವು ಸೆರೆ ಆಗ್ತಾ ಇದ್ದೀರಾ. ಆ ಕ್ಯಾಮ್ರಾ ಸೆರೆಯಿಂದ ಯಾರೂ ಏನಂತಾರೆ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಅದಕ್ಕೋಸ್ಕರ ಕೆಟ್ಟ ಕರ್ಮವನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ನೀವು ಒಳ್ಳೆಯ ಲೋಕಕ್ಕೆ ಹೋಗಬೇಕಾ, ಒಳ್ಳೆಯದನ್ನೇ ಮಾಡಿ. ಸರಿ, ಇಲ್ಲಿ ಒಂದು ಕ್ವಶನ್ ತಗೊಳ್ತೀನಿ ನಾನು. ಶೇಖರ್ ಅಂತ ಅವರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ಸೋಮವಾರ ಡೆತ್ ಆದರೆ ಆಯಸ್ ಅಷ್ಟೇನಾ? ಓಕೆ. ಸೋಮವಾರ ಮಂಗಳವಾರ ಯಾವುದೇ ವಾರ ಡೆತ್ ಆಗಲಿ ಆಯಸ್ ಅಷ್ಟೇನಾ? ಈ ಸೋಲ್ಗಳಿಗೆ ಇವತ್ತೇ ಡೆತ್ ಆದರೆ ಆಯಸ್ ಅಷ್ಟೇ ಇರುತ್ತೆ, ಅವತ್ತು ಡೆತ್ ಆದರೆ ಆಯಸ್ ಮುಗಿದಿರುತ್ತೆ ಅಂತ ಯಾವುದೇ ಸಂಬಂಧ ಇರಲ್ಲ. ಓಕೆ. ಮತ್ತು ಇನ್ನೊಬ್ರು ಕೇಳಿದ್ರು, ನನ್ನ ಮಗಳು ತಲೆ ಮೇಲೆ ನೀರು ಹಾಕ್ಕೊಂಡಿದ್ಲು, ಅಂದರೆ ಮುಟ್ಟಾಗಿದ್ಲು, ಅವಳು ಮುಟ್ಟಾಗಿರೋವಾಗಲೇ ಅವಳು ಸೂಸೈಡ್ ಮಾಡ್ಕೊಂಡಿದ್ದಾಳೆ. ಅದಕ್ಕೆ ಜನ ಹೇಳ್ತಾರೆ ಅವಳು ದೆವ್ವ ಆಗ್ತಾಳೆ ಅಂತೆ, ಪ್ರೇತ ಆಗ್ತಾಳಂತೆ. ಹೇಗೆ ಮೇಡಮ್ ಅಂತ ಕೇಳಿದರು. ಯಾವುದೂ ಸಂಬಂಧ ಬರಲ್ಲ. ಓಕೆ. ಆತ್ಮಲೋಕದಲ್ಲಂತರೂ ಒಂದು ಡೇಟ್ ಇಲ್ಲ, ಒಂದು ವಾರ ಇಲ್ಲ, ತಿಥಿ ಯಾವುದೇ ಇಲ್ಲ. ಓಕೆ. ಯಾವುದೂ ಸಂಬಂಧ ಬರಲ್ಲ ಇದಕ್ಕೆ. ಅವರ ಆಯಸ್ಸು ಅಷ್ಟೇ ಇರುತ್ತೆ ಅಂತ ಇಲ್ಲಿ ಅಂದ್ಕೋಬೇಡಿ. ಯಾರೋ ಹೇಳಿದ್ರು ಸೋಮವಾರ ಡೆತ್ ಆದರೆ ಆಯಸ್ ಅಷ್ಟೇ ಇರುತ್ತಂತೆ, ಹಾಗೇನಿಲ್ಲ. ಆಯಸ್ ಇದ್ದರೂ ಇರ್ಬೋದು, ಆಯಸ್ ಮುಗಿದಿರುತ್ತೆ. ಓಕೆ. ನೀವು ಯಾರು, ಭೂಮಿ ಮೇಲೆ ಯಾಕೆ ಬಂದಿದ್ದೀರಾ, ಇದನ್ನು ತಿಳ್ಕೋಬೇಕು ಅಂದರೆ ನನಗೆ ಕಾಲ್ ಮಾಡಿ. ಆಮೇಲೆ ನಿಮ್ಮ ಪೂರ್ವ ಜನ್ಮ ನೋಡಬೇಕಾ, ದೇವದೂತರಿಗೆ ಏಂಜಲ್ಸ್ಗೆ ಭೇಟಿ ಆಗಬೇಕು, ನಿಮ್ಮ ಪೂರ್ವಜರ ಜೊತೆ ಮಾತಾಡಬೇಕು, ಅಂದರೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಸೋಲ್ ಜೊತೆ ಕಾಂಟ್ಯಾಕ್ಟ್ ಆಗಬೇಕು. ಆಮೇಲೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿದ್ದರೆ ಅದನ್ನು ಹೋಗಲಾಡಿಸ್ಬೇಕಂದ್ರೆ, ಓಕೆ, ಮಾಟ ಮಂತ್ರ ಆಗಿದೆ ಅದನ್ನು ಹೋಗಲಾಡಿಸ್ಬೇಕಂದ್ರೆ, ರಿಲೇಷನ್ಶಿಪ್ಪಲ್ಲಿ ನಿಮಗೆ ಹೊಂದಾಣಿಕೆ ಆಗ್ತಾಯಿಲ್ಲ, ಜಗಳಗಳಾಗ್ತಾಯಿದೆ ಅಂದರೂ ಕೂಡ ನೀವು ನಮಗೆ ಮೆಸೇಜ್ ಕಾಲ್ ಮಾಡ್ಬೋದು. ಆಕಾಶಿಕ್ ಪುಸ್ತಕ, ನಿಮ್ಮ ಒಂದು ಪುಸ್ತಕ ಇರುತ್ತೆ ಮೇಲೆ ಲೈಬ್ರರಿನಲ್ಲಿ, ಆ ಪುಸ್ತಕವನ್ನು ನೋಡಬೇಕು ಅಂದರೂ ಕೂಡ ನೀವು, ನಿಮ್ಮದೇ ಒಂದು ಬುಕ್ ಇರುತ್ತೆ, ನಿಮ್ಮ ಹಿಸ್ಟ್ರಿ ಇರುತ್ತೆ ಅದರಲ್ಲಿ. ಓಕೆ. ಅದರಲ್ಲಿರೋ 1-2 ಕ್ವಶನ್ನು ನೀವು ನೋಡ್ಬೋದು. ಅದಕ್ಕೂ ಕೂಡ ನೀವು ಕಾಲ್ ಮಾಡ್ಬೋದು ನನಗೆ. ಅದನ್ನು ನೋಡಬೇಕು ಅಂದರೆ ಅನಾರೋಗ್ಯ, ಕುಡಿತದ ಚಟ, ಡಿಪ್ರೆಷನ್ಗೆ ಹೋಗಿದ್ದಾರೆ, ನೌಕರಿ ಬಗ್ಗೆ ನೋಡಬೇಕು, ಮದುವೆ, ಮಕ್ಕಳಾಗದೇ ಇರೋರು ಕೂಡ ನನಗೆ ಕಾಲ್ ಮಾಡಿ. ಲೈಫಲ್ಲಿ ಎಲ್ಲನೂ ಬೇಡವಾಗಿದೆ, ಲೈಫೇ ಬೇಡ, ನಾನು ಸತ್ತೋಗಬೇಕು ಅಂದ್ಕೊಂಡಿದ್ದೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ದೀರಾ, ಅವರು ಕೂಡ ಕಾಲ್ ಮಾಡಿ. ಓಕೆ. ಆಮೇಲೆ ನಿಮ್ಮ 10 ವರ್ಷದ ಭವಿಷ್ಯ ನೋಡಬೇಕಾ, ನೀವು 10 ವರ್ಷದ ಭವಿಷ್ಯ ನೋಡಬೇಕು ಅಂದವರು ಕಾಲ್ ಮಾಡಿ. ಆಮೇಲೆ ಇವಾಗ ಡೆತ್ ಆಗಿ ಮುಂದೆ ಎಲ್ಲಿ ಹುಟ್ತೀರಾ, ಆಮೇಲೆ ನಿಮ್ಮ ಜೊತೆ ಯಾರ್ಯಾರು ಹುಟ್ತಾ ಇದ್ದಾರೆ ಅದನ್ನು ನೋಡಬೇಕಾ ನೀವು, ಅದಕ್ಕೆ ನೀವು ಕಾಲ್ ಮಾಡಿ. ಈ ಎಲ್ಲ ಇಷ್ಟೊತ್ತರೆಗೂ ನಾನು ಹೇಳಿದೆ ಅಲ್ವಾ, ಈ ಎಲ್ಲ ಸಮಸ್ಯೆಗೂ ಒಂದೇ ದುಡ್ಡಲ್ಲಿ, ಓಕೆ, ಒಂದೇ ದುಡ್ಡಲ್ಲಿ ನಾವು ಪರಿಹಾರ ಮಾಡಿಕೊಡ್ತೀವಿ. ಆಮೇಲೆ ನಾನು ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ನೀವು ಮೆಸೇಜ್ ಹಾಕಿ, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮಗೇನು ಪ್ರಾಬ್ಲಮ್ ಇದೆ. ಇನ್ನೊಂದು ವಿಷಯ, ನಿಮಗೆ ವಿಶ್ವಾಸ ಇದೆಯಾ, ಆತ್ಮ ಇದೆ ಅಂತ ನಿಮಗೆ ವಿಶ್ವಾಸ ಇದ್ದರೆ, ದೇವರಿದ್ದಾನೆ, ಪರಮೇಶ್ವರ ಇದ್ದಾನೆ ಅಂತ ನಿಮಗೆ ನಂಬಿಕೆ ಇದ್ದರೆ ನನ್ನ ವಿಡಿಯೋನ ನೋಡಿ. ನಿಮಗೆ ನಂಬಿಕೆ ಇಲ್ಲ ಅಂದರೆ ನನ್ನ ವಿಡಿಯೋನ ನೋಡಬೇಡಿ. ಓಕೆ. ನಂಬಿಕೆ ಇರೋರು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಕೆ, ಶೇರ್ ಮಾಡಿ.
ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸತ್ಯ ಹೊರಗಡೆ ಹೋಗಬೇಕು. ಇವಾಗ ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತು ವಿಡಿಯೋ ನೋಡಬೇಕು ಅಂದರೆ ಅವರು ಅದಕ್ಕೆ ವ್ಯೂಸ್ ಎಷ್ಟಾಗಿದ್ದಾರೆ, ಕಮೆಂಟ್ ಇದ್ದಾವ, ಅದನ್ನು ನೋಡಿಬಿಟ್ಟೆ ಅದನ್ನು ಓಪನ್ ಮಾಡ್ತಾರಂತೆ. ಅದಕ್ಕೋಸ್ಕರ ನೀವು ಒಳ್ಳೆಯದು ಹೊರಗಡೆ ಹೋಗಬೇಕು ಅಂದರೆ ಇದಕ್ಕೆ ನಿಮ್ಮ ಸಹಾಯ ಬೇಕು. ಓಕೆ, ಇಲ್ಲಿ ನಿಮ್ಮದು ಒಂದು ಪುಣ್ಯ ಸೇರುತ್ತೆ ಅಲ್ವಾ. ಅದನ್ನು ಮಾಡಿ. ಏನೇ ಸಮಸ್ಯೆ ಇದ್ದರೂ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಕೆಳಗಡೆ 3ರಿಂದ ಕೆಳಗಡೆ ಇರೋ ಲೋಕಕ್ಕೆ ನಿಮ್ಮವ್ರು ಯಾರಾದರೂ ಹೋಗಿದ್ದಾರೆ ಅಂದರೆ ನಿಮಗೆ ಚಿಂತೆ ಬೇಡ. ದೇವದೂತರಿಗೆ ಆ ಚಿಂತೆ ಬಿಟ್ಬಿಡಿ. ದೇವದೂತರು ಇದ್ದಾರೆ, ನಿಮ್ಗಿಂತ ಚೆನ್ನಾಗಿ ಅವರನ್ನು ನೋಡ್ಕೋತಾರೆ. ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಆಮೇಲೆ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ನಿಮ್ಮ ಪ್ರೀತಿಯ ಜನ ಅವ್ರ ಮೇಲೂ ಇರಲಿ ಅಂತ ಆ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.